ಒಂದು ಮೊಟ್ಟೆ 7 ಗ್ರಾಮ್ ಪ್ರೋಟೀನ್ ಕೊಡುತ್ತೆ. 7 ಗ್ರಾಮ್ ಪ್ರೋಟೀನ್ ನಾವು ವೆಜಿಟೇರಿಯನ್ಸ್ ಯಾವ ರೀತಿಯಲ್ಲೂ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕಾಗುತ್ತೆ. ತಟ್ಟೆ ತುಂಬ ನೀವು ಬೇಳೆಕಾಳುಗಳನ್ನ ನಾವು ತಿಂದರೂ, ಸಿರಿಧಾನ್ಯ ತಿಂದ್ರೂ ಒಂದು 3-4 ಗ್ರಾಮು ನಮಗೆ ರೀಚ್ ಆಗೋಕ್ಕಾಗೋದಿಲ್ಲ. ವೀಕ್ಷಕರೇ, ಇತ್ತೀಚೆಗೆ ಒಂದು ಸುದ್ದಿ ಹರಿದಾಡ್ತಿರುವಂಥದ್ದು, ಮುಖ್ಯವಾಗಿ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ವಿಚಾರ ಸಾಕಷ್ಟು ಜನರಿಗೆ ಆತಂಕ ತರ್ತಾರಂಥ ಒಂದು ವಿಷಯ ಆಗಿದೆ. ಸೊ ಅದು ತಿಂದರೆ ಒಳ್ಳೇದಾ ಕೆಟ್ಟದ್ದಾ ಅಥವಾ ತಿನ್ನಬಾರ್ದಾ, ನಿಲ್ಲಿಸ್ಬಿಡ್ಬೇಕಾ, ಇದರಿಂದ ಏನು ಅಡ್ಡ ಪರಿಣಾಮಗಳಾಗುತ್ತೆ, ಇದ್ರ ವಿಚಾರವಾಗಿ ನಮ್ಮ ಜೊತೆಗೆ ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಡಾಕ್ಟರ್ ಶಶಿಧರ್ ಸರ್ ನಮ್ಮ ಜೊತೆಗಿದ್ದಾರೆ. ಸೊ ಇದು ಎಷ್ಟು ಒಳ್ಳೇದಾ ಕೆಟ್ಟದ ಅನ್ನೋದು ಕೂಡ ಅವ್ರು ತಿಳಿಸ್ಕೊಡ್ತಾರೆ. ಸರ್, ಮತ್ತೊಮ್ಮೆ ಆ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋವಂಥ ಒಂದು ವಿಚಾರ ರಾಜ್ಯಾದ್ಯಂತ ಸದ್ದು ಮಾಡ್ತಿರೋಂಥದ್ದು. ಸೊ ಇದು ಎಷ್ಟು ಡೇಂಜರು ಅಥವಾ ಏನು ಇದರಿಂದ ಇಂಪ್ಯಾಕ್ಟ್ ಇಲ್ವಾ ಅಂತ ತಿಳಿಸ್ಕೊಳ್ಳಿ ಸರ್. ಈಗ ಇದೆಲ್ಲ ಶುರುವಾಗಿದ್ದು ಹೇಗೆ ಅಂತಂದರೆ, ಒಂದು ಕಂಪ್ನಿದು ಕೆಲವು ಎಗ್ಸ್ನ ಅದೊಂದು ಪ್ರಯೋಗಶಾಲೆಗೆ ಕಳಿಸಿದಾಗ ಅದರಲ್ಲಿ ಏನೇನಿದೆ ಅಂತ ಕಂಡುಹಿಡಿಯೋಕ್ಕೆ, ಅದರಲ್ಲಿ ಏನಾಗಿದೆ ಅಂತಂದರೆ ಈ ಕಾರ್ಸಿನೋಜೆನಿಕ್ ಸಬ್ಸ್ಟೆನ್ಸಸ್ ಅಂತೀವಿ, ಅಂತಂದರೆ ಕ್ಯಾನ್ಸರ್ನ ಉತ್ಪಾದಕ ಅಂಶಗಳಿರುವಂಥ ಒಂದು ಕಾಂಪೌಂಡ್ಸ್, ಕೆಮಿಕಲ್ ಕಾಂಪೌಂಡ್ಸು. ಅದರಲ್ಲಿ ಈ ನೈಟ್ರೋಫ್ಯೂರಾನ್ಸ್ ಅಂತ ಒಂದು, ಆ ನೈಟ್ರೋಫ್ಯೂರಾನ್ಸ್ ಅನ್ನೋದು 0.7 ಗ್ರಾಮ್ಸ್ಗಿನ್ನ ಜಾಸ್ತಿ ಇರಬಾರ್ದು, 0.1 ಗ್ರಾಮ್ಗಿನ್ನ ಜಾಸ್ತಿ ಇರಬಾರ್ದು. ಇವಾಗ ಇವರು ಬಂದಿರೋದ್ರಲ್ಲೆಲ್ಲ 0.7 ಗ್ರಾಮ್ಸು ಜಾಸ್ತಿ ಇದೆ ಅಂತಂದ್ಬಿಟ್ಟು ಬಂದಿದೆ. ಅಂದರೆ 7 ಪಟ್ಟಿಗಿನ್ನ ಜಾಸ್ತಿ ಇದೆ ಅಂತ ಆಯಿತು. ಅದನ್ನು ಬಹಳ ಲಾಂಗ್ ಸ್ಟ್ಯಾಂಡಿಂಗ್ನಲ್ಲಿ ಅದನ್ನು ಉಪಯೋಗಿಸ್ತಾರೆ. ಅದು ಕ್ಯಾನ್ಸರ್ನ ಒಂದು ಜನಕ ಅಂತ ಈಗಾಗಲೇ ಪ್ರೂವ್ ಆಗಿರೋದು. ಅದು 1-2 ವೆರೈಟಿನಲ್ಲಾಗಿದೆ. 25 ವೆರೈಟಿ ಚೆಕಪ್ನಲ್ಲಿ 2 ವೆರೈಟಿಗೆ ಬಂದಿದೆ. ಅದನ್ನೆಲ್ಲ ಲ್ಯಾಬೊರೇಟರಿ ಟೆಸ್ಟ್ ಕಾಯ್ತಾ ಇದ್ದಾರೆ. ಹಾಗನ್ಬಿಟ್ಟು ಇವಾಗ ಎಲ್ಲ ಒಂದು ತಿಂತಾ ಇರೋ ಮೊಟ್ಟೆಗಳಿಗೂ ಅದಿದೆ ಅಂತನೂ ಅಲ್ಲ, ಹಾಗನ್ಬಿಟ್ಟು ಸಂಪೂರ್ಣವಾಗಿ ಅದು ಇವಾಗ ಚೆಕಪ್ ರಿಪೋರ್ಟ್ಸ್ ಬರೋವರೆಗೂ ಅದು ಸುರಕ್ಷಿತ ಅಂತನೂ ಅಲ್ಲ. ಹೆಚ್ಚಿನ ಅಂಶ ಸುರಕ್ಷಿತನೇ, ಏನು ತೊಂದರೆ ಇಲ್ಲ. ಈಗ ಏನಾಗ್ತದೆ ಅಂತಂದರೆ, ಮೊಟ್ಟೆ ಇವತ್ತಿಗೆ ಒಂದು ಮೊಟ್ಟೆ 7 ಗ್ರಾಮ್ ಪ್ರೋಟೀನ್ ಕೊಡುತ್ತೆ. 7 ಗ್ರಾಮ್ ಪ್ರೋಟೀನ್ ನಾವು ವೆಜಿಟೇರಿಯನ್ಸ್ ಯಾವ ರೀತಿಯಲ್ಲೂ ಅದನ್ನು ಕಾಂಪನ್ಸೇಟ್ ಮಾಡೋಕ್ಕಾಗೋದಿಲ್ಲ. ಯಾವುದರಲ್ಲಿ ಒಂದು ಇಡೀ ತಟ್ಟೆ ತುಂಬ ನೀವು ಬೇಳೆಕಾಳುಗಳನ್ನ ನಾವು ತಿಂದರೂ, ಸಿರಿಧಾನ್ಯ ತಿಂದ್ರೂ ಒಂದು 3-4 ಗ್ರಾಮು ನಮಗೆ ರೀಚ್ ಆಗೋಕ್ಕಾಗೋದಿಲ್ಲ, ತಿನ್ನೋಕ್ಕೆ ಸಾಧ್ಯ ಇಲ್ಲದಿರೋಷ್ಟು. ಸಹಜವಾಗಿ 2 ಮೊಟ್ಟೆ ತಿಂದರೆ 14 ಗ್ರಾಮು ಬರೋ ಅಂಥ ಒಂದು ಸಂದರ್ಭ. ಆದ್ದರಿಂದ ಪ್ರೋಟೀನ್ಗೆ ಗಮನ ಕೊಡುವಂಥವ್ರು ಯಾರು ವ್ಯಾಯಾಮ ಮಾಡ್ತಾರೆ, ಯಾರು ಪ್ರೋಟೀನ್ ಬಗ್ಗೆ ಹೆಚ್ಚಿನ ಕಾಳಜಿ ಇರ್ತಾರೆ, ಅವ್ರಿಗೆ ಇವತ್ತಿಗೂ ಮೊಟ್ಟೆನೇ ಸರ್ವೋತ್ಕೃಷ್ಟ. ಮತ್ತು ಅದರಲ್ಲಿ ಎಲ್ಲ ಥರದ್ದು ಒಂದು ಪ್ರೋಟೀನ್ ಜೊತೆಗೆ ಕೆಲವೊಂದು ವಿಟಮಿನ್ಸು ಪ್ರತಿಯೊಂದು ಸಿಗೋದ್ರಿಂದ ಅದನ್ನು ಯಾವತ್ತೂ ದಿನನಿತ್ಯವಾಗಿ ಅದನ್ನು ಧೈರ್ಯವಾಗಿ ಇನ್ನೂ ಬಳಸ್ಬೋದು. ಅದು ಕೆಲವು ರಿಪೋರ್ಟ್ಸ್ ಬಂದಾಗ ಅದು ಏನು ಬರ್ತದೆ, ಆ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಇದನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಅಷ್ಟೇ, ಬೇರೆ ಏನಿಲ್ಲ. ನೀವು ಹೇಳೋ ಪ್ರಕಾರ ಕೆಲವೊಂದು ಏನು ಕೆಮಿಕಲ್ಸ್ ಇರೋವಂಥದ್ದು ಅಥವಾ ನೀವು ಹೇಳ್ದಂಗೆ ಆ್ಯಡಿಂಗ್ಸ್ ಇರ್ತದೆ, ಅವನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಪೌಷ್ಟಿಕ ಆಹಾರ ಆಗಿರುತ್ತೆ, ಅದು ನನಗೆ ಕಂಟಿನ್ಯೂ ಮಾಡ್ಬೋದು ಅಂತ. ಹೌದು, ಇದು ಹೆಚ್ಚು ಸುಮ್ಮನೆ ಈ ಮಾರ್ಕೆಟಲ್ಲಿ ಒಂದು ಗುಲ್ಲೆಬ್ಸಿರುವಂಥದ್ದು ಒಂದು ಇದಷ್ಟೇ. ಇದು ಸಹಜವಾಗಿ ಅದನ್ನ ಏನು ತಿಂತಾ ಇದ್ದಾರೋ ಅದನ್ನು ತಿನ್ಕೊಂಡು ಮುಂದುವರಿಲಿ. ಒಂದು ರಾತ್ರಿನಲ್ಲಿ ಯಾವುದು ಏನು ಆಗೋಗೋದಿಲ್ಲ. ಇವೆಲ್ಲ ಗೌರ್ಮೆಂಟು ಅದಕ್ಕೆ ಸರ್ಟಿಫೈಡ್ ಲ್ಯಾಬ್ಸಿಂದ ರಿಪೋರ್ಟ್ಸ್ ಬರ್ತದೆ. ಬಂದಮೇಲೆ ಅದ್ರ ಮುನ್ನೆಚ್ಚರಿಕೆಗಳು ತಗೊಳ್ಳೋಣ. ಈಗ ಯಾರ್ಯಾರು ಮೊಟ್ಟೆಗಳು ಸೇವನೆ ಮಾಡ್ತಿದ್ದಾರೋ, ಮೊಟ್ಟೆ ಪ್ರಿಯರು, ಅದನ್ನು ಮುಂದುವರಿಸ್ಬೋದು ಅಂತ ಧೈರ್ಯವಾಗಿ ನಾನು ಹೇಳ್ತೀನಿ ಈಗ. ಸೊ ಇದು ವೀಕ್ಷಕರೇ ಡಾಕ್ಟರ್ ಶಶಿಧರ್ ಸರ್ ಒಂದು ಮಂದಳದ ಮಾತು. ಸೊ ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ, ಒಂದು ರಾತ್ರಿಯಲ್ಲಿ ಏನು ಚೇಂಜಸ್ ಆಗೋದಿಲ್ಲ ಅಂತ ಕೂಡ ಡಾಕ್ಟರ್ ಭರವಸೆನ ಕೊಡ್ತಿದ್ದಾರೆ. ಸೊ ಈ ಮೊಟ್ಟೆ ಪೌಷ್ಟಿಕ ಆಹಾರ ಅನ್ನೋದು ಯಾವುದೇ ಡೌಟ್ ಇಲ್ಲ. ಸೊ ಅದನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಡಾಕ್ಟರ್ಗಳು ಕೂಡ ಈಗ ಸಾಕಷ್ಟು ರೀತಿಯ ಸ್ಯಾಂಪಲ್ಸ್ಗಳನ್ನ ನೋಡಿ ಸಾಕಷ್ಟು ಒಂದು ವರದಿಗಳ ಮುಖಾಂತರ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಭಾಸ್ಕರ್ ಜೊತೆ ತ್ಯಾಗರಾಜರ ಸ್ವಾರಸ್ಯ ನ್ಯೂಸ್, ಗೌರಿಬಿದನೂರು. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.